क्लेशनाशाय गोविंदाय नमो नमः। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। श्रीगुरुभ्यो नमः। नारायणं सुरवरं जगदेकनाथं भक्तप्रियं सकललोकनमस्कृतं च त्रैगुण्यवर्जितम् अजं विभुम् आद्यं ईशं वन्दे भवघ्नम् अमरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಆಯೋಧ ಧೌಮ್ಯರ ಶಿಷ್ಯರ ಗುರು ಸೇವೆಯ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ವಿ. ಅದರಲ್ಲಿ ಉದ್ದಾಲಕನ ಗುರುಭಕ್ತಿಯನ್ನು ನಾವು ನೋಡಿದ್ವಿ. ಇನ್ನು ಅವರ ಎರಡನೇ ಶಿಷ್ಯನಾದಂತಹ ಉಪಮನ್ಯುವಿನ ಚರಿತ್ರೆಯನ್ನು, ಗುರುಭಕ್ತಿಯನ್ನು ನಮಗೆ ತಿಳಿಸಿಕೊಡ್ತಾರೆ. ಉಪಮನ್ಯುವಿಗೆ ಆಯೋಧ ಧೌಮ್ಯರು ನೀನು ಗೋವಿನ ರಕ್ಷಣೆಯನ್ನು ಮಾಡು ಅಂತ ಹೇಳಿ ಕೆಲಸವನ್ನು ಕೊಟ್ಟಿರ್ತಾರೆ. ಆ ಒಂದು ಸೇವೆಯನ್ನು ಮಾಡಬೇಕು ನೀನು ಗುರುಕುಲದಲ್ಲಿ ಅಂತ. ಹಿಂದೆ ಎಲ್ಲ ಗುರುಕುಲದಲ್ಲಿ ಗುರುಗಳ ಸೇವೆಯನ್ನು ಮಾಡುವುದು ಅಂತ ಹೇಳಿದ್ರೆ, ಅಧ್ಯಯನ ಮಾಡುವುದು ಅಂತ ಹೇಳಿದರೆ ಅವರು ಏನು ಕೆಲಸವನ್ನು ಹೇಳ್ತಾರೋ ಅದನ್ನು ಮಾಡಬೇಕು. ಕೆಲಸವನ್ನು ಮಾಡಿ ಅವರಿಗೆ ಪಾಠ ಯಾವಾಗ ಅಂತ ಹೇಳಿದ್ರೆ ಪಾಠ ಇರುವುದಿಲ್ಲ. ಅವರು ಪರೀಕ್ಷೆಯನ್ನು ಮಾಡ್ತಾರೆ ವಿದ್ಯಾರ್ಥಿಯನ್ನ. ಅವರು ಯಾವ ರೀತಿಯಾಗಿ ಏನು ಸೇವೆಯನ್ನು ಮಾಡಬೇಕು ಆಶ್ರಮದಲ್ಲಿ ಅದನ್ನೆಲ್ಲವನ್ನು ಕೂಡ ಮಾಡಿಸ್ತಾರೆ. ಅವನು ಆ ಶ್ರದ್ಧೆಯನ್ನು ನೋಡಿಕೊಂಡು ಅವನಿಗೆ ನಿಜವಾಗಲೂ ಕೂಡ ವಿದ್ಯೆಯ ಮೇಲೆ ಆಸಕ್ತಿ ಉಂಟು, ಕಲಿಬೇಕು ಅನ್ನುವಂತಹ ಭಾವನೆ ಉಂಟು ಅಂಥೇಳಿ ಅವನಿಗೆ ಅದು ನಿಜವಾಗಿ ಅವನಿಗಿದೆ ಅಂತ ಆದರೆ ಆಗ ಅವನಿಗೆ ಆ ಪಾಠವನ್ನು, ವಿದ್ಯೆಯನ್ನು, ಉಪದೇಶವನ್ನು ಮಾಡ್ತಾ ಇದ್ರು. ಇನ್ನು ಈ ಒಂದು ಕ್ರಮ ಅಂತ ಹೇಳಿದರೆ, ಇನ್ನೊಂದು ಕ್ರಮ ಏನು ಅಂತ ಹೇಳಿದರೆ, ಅವರು ಸೇವೆಯನ್ನು ಮಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಆ ಪರೀಕ್ಷೆಯಲ್ಲಿ ಅವರು ಪಾಸ್ ಆದರು ಅಂತ ಹೇಳಿದರೆ, ಯಾವುದು ಪಾಠ ಮಾಡಿದ ಪರೀಕ್ಷೆಯಲ್ಲ, ಶಾಸ್ತ್ರದ ಪರೀಕ್ಷೆಯಲ್ಲ, ಅವರು ಏನು ಕೆಲಸವನ್ನು ಕೊಟ್ಟಿರ್ತಾರೋ ಆ ಕೆಲಸದಲ್ಲಿ ಅವನು ಉತ್ತೀರ್ಣನಾದ ಅಂತ ಹೇಳಿದ್ರೆ ಅವರಿಗೆ ತಲೆ ಮೇಲೆ ಕೈ ಇಟ್ಟು ಅನುಗ್ರಹವನ್ನು ಮಾಡಿಬಿಡ್ತಾರೆ. ನೀನು ಎಲ್ಲ ಶಾಸ್ತ್ರಗಳು ಕೂಡ ನಿನಗೆ ಹೊಳಿಲಿ ಅಂತೇಳಿ. ಅಂತ ಹೇಳಿದ್ರೆ ಏನು, ಅದನ್ನು ಅಧ್ಯಯನ ಮಾಡಬೇಕು ಅಂತಿಲ್ಲ, ಪುನಃ ಸಪ್ರೇಟಾಗಿ ಯಾರೋ ಪಾಠ ಮಾಡಬೇಕು ಅಂತಿಲ್ಲ. ಅವನಿಗೆ ಅದು ಅವನ ಮನಸ್ಸಿನಲ್ಲಿ ಹೊಳಿತಾ ಹೋಗ್ತದೆ. ಹೊಸ ವಿಚಾರಗಳು, ಅದರಲ್ಲಿರುವಂತಹ ಭಗವಂತನ ಗುಣಗಳು ಅದೆಲ್ಲವೂ ಕೂಡ ಅವನಿಗೆ ಸ್ಫುರಣೆಯಾಗ್ತದೆ. ಮತ್ತೊಬ್ಬರು ಗುರುಗಳು ಬೇಕಾಗಿಲ್ಲ. ಹೀಗೆ ಅನುಗ್ರಹವನ್ನು ಮಾಡ್ತಾ ಇದ್ರು. ಹಾಗೆ ಉಪಮನ್ಯುವಿಗೂ ಕೂಡ ಗೋ ರಕ್ಷಣೆಯನ್ನು ಮಾಡಬೇಕು ಅಂಥೇಳಿ, ಗೋ ಸೇವೆಯನ್ನು ಮಾಡಬೇಕು ಅಂಥೇಳಿ ಆಜ್ಞೆಯನ್ನು ಮಾಡಿರ್ತಾರೆ. ಇವನು ಒಂದಷ್ಟು ಸಮಯಗಳ ಕಾಲ ಗೋರಕ್ಷೆಯನ್ನು, ಗುರುಗಳು ಹೇಳಿದ ಹಾಗೆ ಗೋರಕ್ಷಣೆಯನ್ನು ಮಾಡ್ತಾ ಇರ್ತಾನೆ. ಒಂದು ಸ್ವಲ್ಪ ಸಮಯ ಆಗ್ತದೆ. ಇವನು ಮತ್ತೆ ದಷ್ಟಪುಷ್ಟವಾಗಿದ್ದಾನೆ. ಯಾವುದೇ ಅಂದರೆ ಗೋರಕ್ಷೆ ಅಂತ ಹೇಳಿದ್ರೆ ಬೆಳಗ್ಗೆ ಹೋದರೆ ಸಂಜೆ ಬರುವುದು, ಮಧ್ಯದಲ್ಲಿ ಆಹಾರ ಇದೆಲ್ಲ ಏನು ಅಂತ ಗೊತ್ತಿಲ್ಲ, ಗುರುಕುಲದಲ್ಲಿ ಏನು ಬಂದು ತಿನ್ನುವುದೆಲ್ಲ ಏನಿಲ್ಲ, ದಷ್ಟಪುಷ್ಟವಾಗಿದ್ದಾನೆ. ಹಾಗೆ ಗುರುಗಳು ಕೇಳ್ತಾರೆ, ಏನು ನೀನು ಕೆಲಸ ಮಾಡ್ತಾ ಇದ್ದಿ, ಸರಿ ಮಾಡ್ತಾ ಇಲ್ವೋ, ನೀನು ದಷ್ಟಪುಷ್ಟವಾಗಿದ್ದಿ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಉಪಮನ್ಯು ಹೇಳ್ತಾನೆ, ಇಲ್ಲ, ನಾನು ಭಿಕ್ಷೆಯನ್ನ ಬೇಡಿ, ಬ್ರಹ್ಮಚಾರಿಗಳು ಅಂತ ಹೇಳಿದ್ರೆ ಅವರು ಭಿಕ್ಷೆಯನ್ನ ಬೇಡಿ ಜೀವನ ಮಾಡಬೇಕು ಅಂತ. ಹಾಗೆ ನಾನು ಭಿಕ್ಷೆಯನ್ನ ಬೇಡಿ ಅದರಿಂದ ನಾನು ಅದನ್ನು ಸ್ವೀಕಾರ ಮಾಡಿ ನನ್ನ ಜೀವನವನ್ನು ನಡೆಸ್ತಾ ಇದ್ದೇನೆ. ಹಾಗೆ ಗೋಸೇವೆಯನ್ನು ಕೂಡ ಮಾಡ್ತಾ ಇದ್ದೇನೆ. ಗುರುಗಳು ಅವನನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಹೇಳ್ತಾರೆ, ನೀನು ಭಿಕ್ಷೆಯನ್ನ ನನಗೆ ಅರ್ಪಣೆಯನ್ನು ಮಾಡದೆ ನೀನು ತಿನ್ನಬಾರದು ಅಂತ. ಅರ್ಪಣೆಯನ್ನು ಮಾಡದೆ ತಿನ್ನಬಾರದು ಅಂತ ಹೇಳಿದ್ರೆ ಅವನು ಬರಬೇಕು, ಬಂದಿದ್ದನ್ನೆಲ್ಲ ಅರ್ಪಣೆ ಮಾಡಿ ಮತ್ತೆ ಪುನಃ ಹೋಗ್ಬೇಕು. ಬಂದು ಹಾಗೆ ಅರ್ಪಣೆ ಮಾಡ್ತಿದ್ದ. ಗುರುಗಳು ಕೊಡ್ತಾ ಇರಲಿಲ್ಲ ಶಿಷ್ಯನಿಗೆ, ಉಪಮನ್ಯುವಿಗೆ ಕೊಡ್ತಾ ಇರಲಿಲ್ಲ. ಅವನು ಸೀದಾ ಗುರುಗಳ ಹತ್ರ ಕೇಳ್ತಾ ಇರಲಿಲ್ಲ. ಅರ್ಪಣೆ ಮಾಡಿದ್ಮೇಲೆ ಮುಗೀತು, ಮತ್ತೆ ಅವ್ರು ಕೊಟ್ಟರೆ ಸ್ವೀಕಾರ ಮಾಡ್ಬೋದು, ಅವ್ರು ಕೊಡ್ತಾ ಇರಲಿಲ್ಲ. ಸರಿ, ಒಂದು ಸ್ವಲ್ಪ ಸಮಯ ಹೀಗೆ ಗೋ ಸೇವೆ ಮಾಡ್ತಾ ಇರ್ತಾನೆ. ಆದರೂ ಅವನು ಹಾಗೆ ದಷ್ಟಪುಷ್ಟವಾಗಿದ್ದಾನೆ. ಮತ್ತೆ ಅವ್ರ ಗುರುಗಳು ಕೇಳ್ತಾರೆ, ಏನಾಯ್ತು, ನೀನು ಈಗಲೂ ಹೀಗೆ ಇದೆಯಲ್ಲ, ಏನು ನೀನು ಜೀವಿಸುವುದಕ್ಕೆ ಏನು ಮಾಡ್ತಾ ಇದ್ದೀಯ? ನಾನು ನಿಮಗೆ ಕೊಟ್ಟು ಇನ್ನೊಮ್ಮೆ ನಾನು ಭಿಕ್ಷೆಯನ್ನು ಬೇಡ್ತಾ ಇದ್ದೀನಿ, ಅದನ್ನು ನಾನು ಸ್ವೀಕಾರ ಮಾಡಿಕೊಂಡು ಬದುಕ್ತಾ ಇದ್ದೇನೆ. ಸರಿ, ಅದನ್ನು ಎರಡನೇ ಬಾರಿ ಸ್ವೀಕಾರ ಮಾಡಬಾರ್ದು. ಯಾಕೆ ಅಂತ ಹೇಳಿದರೆ
ನಿನ್ನ ಹಾಗೆ ಇನ್ನೂ ಅನೇಕ ಜನ ಬ್ರಹ್ಮಚಾರಿಗಳಿರ್ತಾರೆ, ಅವರು ಕೂಡ ಭಿಕ್ಷಾನ್ನವನ್ನ ಸೇವಿಸಿಯೇ ಜೀವನ ಮಾಡ್ತಾ ಇರ್ತಾರೆ. ನೀನು ಈ ರೀತಿಯಾಗಿ ಮಾಡಿದಿ ಅಂತ ಹೇಳಿದ್ರೆ ಅವರ ಆಹಾರವನ್ನ ನೀನು ಎರಡನೇ ಬಾರಿ ಹೋಗಿ ಸ್ವೀಕಾರ ಮಾಡಿದೆ ಅಂದ್ರೆ ಅವರ ಆಹಾರವನ್ನು ಸ್ವೀಕಾರ ಮಾಡಿದ ಹಾಗೆ ಆಗ್ತದೆ. ಆದ್ರಿಂದ ನೀನು ಎರಡನೇ ಬಾರಿ ಭಿಕ್ಷೆಯನ್ನ ಸ್ವೀಕಾರ ಮಾಡಬಾರ್ದು ಅಂತ ಹೇಳಿ ಮತ್ತೆ ಹೇಳ್ತಾರೆ. ಗುರುಗಳು ಹೇಳಿದ್ರು, ಸರಿ ಆಯ್ತು ಅಂತ ಹೇಳಿ ಅವನು ಎರಡನೇ ಬಾರಿ ಮಾಡುವುದನ್ನು, ಭಿಕ್ಷೆಯನ್ನು ಸ್ವೀಕಾರ ಬೇಡುವುದನ್ನು ಬಿಡ್ತಾನೆ. ಸ್ವಲ್ಪ ಸಮಯ ಹಾಗೆ ಗೋಸೇವೆ ಮಾಡ್ತಾನೆ. ಮಾಡಿದ ನಂತರ ಮತ್ತೆ ಹಾಗೆ ದಷ್ಟಪುಷ್ಟವಾಗಿ ಇರ್ತಾನೆ. ಮತ್ತೆ ಕೇಳ್ತಾರೆ, ಹೇಗೆ ನೀನು ಮತ್ತೆ ದಷ್ಟಪುಷ್ಟವಾಗಿದ್ದೆ ಅಂತ. ಆಗ ಮತ್ತೆ ಅವನು ಹೇಳ್ತಾನೆ, ನಾನು ಎರಡನೇ ಬಾರಿ ಎಲ್ಲ ಭಿಕ್ಷೆಯನ್ನೇನು ಸ್ವೀಕಾರ ಬೇಡ್ತಾ ಇಲ್ಲ, ನಾನು ಗೋವಿನ ಹಾಲನ್ನ ಕರೆದು ಆ ಹಾಲನ್ನ ಸ್ವೀಕಾರ ಮಾಡಿ ಬದುಕ್ತಾ ಇದ್ದೇನೆ. ಹಾಗೆ ಮಾಡಬಾರದು, ನನಗೆ ನನ್ನ ಅಪ್ಪಣೆ ಇಲ್ಲದೆ ಅದನ್ನು ಮಾಡಬಾರದು ಅಂತ ಗುರುಗಳು ಮತ್ತೆ ಮತ್ತೆ ಅಪ್ಪಣೆಯನ್ನ ಮಾಡಿದ್ದಾರೆ. ಸರಿ ಆಯ್ತು ಅಂತ ಹೇಳಿ ಹಾಲನ್ನ ಕುಡಿಯುವುದಿಲ್ಲ. ಆದ್ರೂ ಒಂದ್ ಸ್ವಲ್ಪ ಸಮಯ ಆಗ್ತದೆ. ಆಗ್ಲೂ ಕೂಡ ಮತ್ತೆ ಅವ ದಷ್ಟಪುಷ್ಟನಾಗಿಯೇ ಇರ್ತಾನೆ. ಮತ್ತೆ ಗುರುಗಳು ಕೇಳ್ತಾರೆ, ನನಗೆ ಹೇಳದೆ ಮತ್ತೆ ನೀನೇನಾದ್ರು ಮಾಡ್ತಾ ಇದ್ಯಾ ಅಂತ. ಇಲ್ಲ, ನಾನು ಹಾಲನ್ನೇನು ಕುಡಿತಾ ಇಲ್ಲ. ಮತ್ತೆ ಏನು ಮಾಡಿದೆ, ಕರುಗಳು ಹಾಲು ಕುಡಿಬೇಕಾದ್ರೆ ಅದರ ನೊರೆ ಎಲ್ಲ ಇರ್ತದಲ್ಲ, ಆ ನೊರೆ ಸುರಿತಾ ಇರ್ತದಲ್ಲ, ಅದನ್ನ ಅದನ್ನ ನಾನು ಸ್ವೀಕಾರ ಮಾಡಿ ಬದುಕ್ತಾ ಇದ್ದೇನೆ. ಅವ್ರು ಅದಕ್ಕೂ ಹೇಳ್ತಾರೆ, ಅದನ್ನು ಸ್ವೀಕಾರ ಮಾಡಬಾರ್ದು. ಯಾಕೆಂತ ಹೇಳಿದ್ರೆ ನಿನ್ನ ಮೇಲೆ ಆ ಕರುಗಳಿಗೆ ಒಂದು ಅನುಕಂಪ ಇರ್ತದೆ, ಅದಕ್ಕೋಸ್ಕರ ಅವು ಜಾಸ್ತಿ ನೊರೆಯನ್ನು ಸುರಿಸ್ತವೆ. ಅದರಿಂದ ಅವುಗಳ ಆರೋಗ್ಯಕ್ಕೆ ತೊಂದರೆ ಆಗ್ತದೆ. ಅಂದ್ರೆ ಅವುಗಳ ಪಾಲನ್ನು ನಿನಗೆ ಕೊಟ್ಟಾಗ್ತದೆ, ಅದನ್ನು ಸ್ವೀಕಾರ ಮಾಡಬಾರ್ದು ಅಂತ. ಮತ್ತೆ ಸರಿ ಆಯ್ತು ಹೇಳಿ ಮತ್ತೆ ಅವನು ಗುರುಗಳ ಮಾತನ್ನ ಕೇಳಬೇಕು ಅಂತ ಹೇಳಿ ಅದನ್ನು ಸ್ವೀಕಾರ ಮಾಡೋದು ಬಿಡ್ತಾನೆ. ಈಗ ಅವನಿಗೆ ಬೇರೆ ಏನು ವೃತ್ತಿಯೇ ಇಲ್ಲ, ಎಲ್ಲವೂ ಇನ್ನು ಬೇರೆ ದಾರಿ ಇಲ್ಲ. ಹಾಗೆ ಅವನು ಉಪವಾಸದಲ್ಲೇ ಗೋಸೇವೆಯನ್ನು ಮಾಡ್ತಾ ಇರ್ತಾನೆ. ತುಂಬಾ ಹಸಿವಾಗ್ತದೆ, ಬಳಲ್ತಾನೆ. ತುಂಬಾ ಹಸಿವಂದ್ರೆ ಬಹಳ ಹಸಿವಾಗ್ತದೆ. ಅದರಿಂದ ಅವನು ಏನ್ ಮಾಡ್ತಾನೆ ಹೇಳಿದ್ರೆ, ಆಹಾರ ಏನು ಸ್ವೀಕಾರ ಮಾಡಂಗಿಲ್ಲ ಅಂತ ಹೇಳಿ ಎಕ್ಕದ ಎಲೆ ಏನಿದೆ ಅದನ್ನ ಸ್ವೀಕಾರ ಮಾಡ್ತಾನೆ ಹಸಿವಿಯಿಂದ. ಅದರ ಒಂದು ಒಂದು ಉಷ್ಣಕ್ಕೆ ಮತ್ತೆ ಅದರಲ್ಲಿರುವಂತಹ ಆ ಒಂದು ಆ ಕಟು ಅನ್ನುವಂತಹ ಲಕ್ಷಣ ಏನಿದೆ, ಆ ಒಂದು ಇದರಿಂದ ಅವನು ತನ್ನ ಕಣ್ಣನ್ನ ಕಳೆದುಕೊಂಡು ಬಿಡ್ತಾನೆ. ಹಾಗೆ ಹೋಗ್ಬೇಕಾದ್ರೆ ಅಲ್ಲೇ ಇದ್ದಂತಹ ಒಂದು ಬಾವಿಯಲ್ಲಿ ಬೀಳ್ತಾನವನು. ಗುರುಗಳು ತಮ್ಮ ಶಿಷ್ಯರ ಹತ್ರ ಕೇಳ್ತಾರೆ, ಇನ್ನು ಶಿಷ್ಯರಿದ್ದಾರೆ, ಇಬ್ಬರಿದ್ದಾರೆ. ಅವ್ರ ಹತ್ರ ಕೇಳ್ತಾರೆ, ಏನು ಶಿಷ್ಯ ಬರಲಿಲ್ಲ ಇನ್ನು ಅಂತ. ನನ್ನ ಮೇಲೆ ಸಿಟ್ಟುಕೊಂಡವನು, ಯಾಕಂದ್ರೆ ನಾನು ಎಲ್ಲಾ ರೀತಿಯಿಂದನೂ ಅವನಿಗೆ ಆಹಾರವನ್ನ ನಿಷೇಧ ಮಾಡಿದ್ದೇನೆ, ಅದರಿಂದ ಅವನು ನನ್ನ ಮೇಲೆ ಕೋಪಗೊಂಡು ಬರಲೇ ಇಲ್ವಾ ಆಶ್ರಮಕ್ಕೆ ಅಂತ ಹೇಳಿಕೊಂಡು ಅವನು ಹುಡ್ಕೊಂಡು ಹೋಗ್ಬೇಕಾದ್ರೆ ಕರೀತಾರೆ. ಕಾಡಿನಲ್ಲಿ ಹೀಗೆ ಹೋಗ್ಬೇಕಾದ್ರೆ ಅವನು ಒಂದು ಬಾವಿಯಲ್ಲಿ ಬಿದ್ದಿರ್ತಾನೆ. ಅವನು ಅಲ್ಲಿಂದ ನಾನು ಇಲ್ಲಿದ್ದೇನೆ ಅಂತ ಹೇಳ್ತಾನೆ. ಗುರುಗಳು ಮತ್ತೆ ಅವನಿಗೆ ಅಶ್ವಿ ದೇವತೆಗಳ ಸ್ತುತಿಯನ್ನ ಮಾಡುವುದಕ್ಕೆ ಹೇಳ್ತಾರೆ, ಪುನಃ ಕಣ್ಣು ಬರುವುದಕ್ಕೋಸ್ಕರ. ಹಾಗೆ ಅವನು ಅಶ್ವಿ ದೇವತೆಗಳ ಸ್ತುತಿಯನ್ನ ಮಾಡಿ ಆ ಮೂಲಕ ಪುನಃ ಅಶ್ವಿ ದೇವತೆಗಳು ಬಂದು ಮತ್ತೆ ಪರೀಕ್ಷೆ ಮಾಡ್ತಾರೆ. ಅಲ್ಲಿಗೆ ಮುಗಿಲಿಲ್ಲ, ಆ ದೇವತೆಗಳು ಬಂದು ಕೂಡ ಪರೀಕ್ಷೆ ಮಾಡ್ತಾರೆ. ಅವರೊಂದು ಅಪ್ಪುವನ್ನ ತಂದಿರ್ತಾರೆ. ಅವರು ದೇವತೆಗಳ ವೈದ್ಯರು. ಅವರು ಅವನಿಗೆ ಅನುಗ್ರಹಕ್ಕೋಸ್ಕರ ಅವನ ಸ್ತೋತ್ರದಿಂದ ಪ್ರೀತರಾಗಿ ಅವನಿಗೊಂದು ಅಪ್ಪುವನ್ನ ತಂದಿರ್ತಾರೆ. ಇದನ್ನ ಸ್ವೀಕಾರ ಮಾಡು, ನಿನಗೆ ಕಣ್ಣು ಸರಿ ಆಗ್ತದೆ ಅಂತ. ನಾವೆಲ್ಲ ಮಾಡಿದ್ವಿ ಅಂತೇಳಿ ನಾವು ಇಷ್ಟೊತ್ತರೆಗೆ ಬರ್ತಾ ಇರ್ಲಿಲ್ಲ. ನಾವೆಲ್ಲ ಆಹಾರ ನಿಷೇಧ ಮಾಡಿದ್ರೆ ಏನಾದ್ರೂ ಮಾಡಿ ನಾವು ತಿಂದಿಲ್ಲ ಅಂತ ಸುಳ್ಳು ಹೇಳಿ ಏನಾರ ಮಾಡ್ತಿದ್ವಿ. ಅವನು ಅದಾದ್ಮೇಲೂ ಕೂಡ ಅಪೂಪ ತಂದ್ರು ಕೂಡ ಕಣ್ಣು ಹೋಗಿದೆ, ಕಣ್ಣು ಬರಬೇಕು ಅಂತ ಹೇಳಿದ್ರೆ ಅದನ್ನು ಸ್ವೀಕಾರ ಮಾಡಬೇಕು. ಆದ್ರೂ ಕೂಡ ಅವನು ಸ್ವೀಕಾರ ಮಾಡುವುದಿಲ್ಲ ಅಪೂಪವನ್ನ. ಗುರುಗಳಿಗೆ ಹೇಳದೆ ತಿನ್ಬಾರ್ದು, ಅವ್ರು ನನಗಿನ್ನು ತಿನ್ನು ಅಂತ ಹೇಳಿ ಏನು ಅಪ್ಪಣೆ ಕೊಡ್ಲಿಲ್ಲ. ಆದ್ರೆ ನಾನು ಸ್ವೀಕಾರ ಮಾಡಲ್ಲ, ಗುರುಗಳಿಗೆ ನಿವೇದನ ಮಾಡಿಯೇ ಅವರ ಅಪ್ಪಣೆಯನ್ನು ತಗೊಂಡೇ ಸ್ವೀಕಾರ ಮಾಡ್ತೇನೆ ಅಂತೇಳಿ ದೇವತೆಗಳಿಗೆ ಹಾಗೆ ಹೇಳ್ತಾನೆ. ಇಲ್ಲ, ನೀನು ಸ್ವೀಕಾರ ಮಾಡು, ತೊಂದರೆ ಇಲ್ಲ, ನಿನ್ನ ಕಣ್ಣು ಬರ್ತದೆ ಇದರಿಂದ ಅಂತೇಳಿ ಮತ್ತೆ ಅವರಿಗೆ ಸ್ವಲ್ಪ ಪ್ರಲೋಭನೆಯನ್ನ ಉಂಟು ಮಾಡ್ತಾರೆ. ಆದ್ರೂ ಕೂಡ ಅವನು ಆ ಮಾತನ್ನು ಒಪ್ಪದೆ ಮತ್ತೆ ಅದನ್ನ ಗುರುಗಳಿಗೆ ತಿಳಿಸಿಯೇ ಅವರ ಅಪ್ಪಣೆಯನ್ನು ತೆಗೆದುಕೊಂಡೆ ಮತ್ತೆ ಅವರು ತಿನ್ನುವಂತ ಅನುಗ್ರಹವನ್ನು ಮಾಡ್ತಾರೆ. ನಂತರ ಅವನು ಸ್ವೀಕಾರ ಮಾಡ್ತಾನೆ. ಹೀಗೆ ಪುನಃ ತನ್ನ ದೃಷ್ಟಿಯನ್ನು ಅವನಿಗೆ ಪುನಃ ಮರಳಿ ಸಿಗ್ತದೆ. ಹೀಗೆ ಆ ಗುರು ಶುಶ್ರೂಷೆಯನ್ನ ಮಾಡಿ ಗುರು ಅನುಗ್ರಹವನ್ನ ಪಡಿತಾನೆ. ಕೊನೆಗೆ ಅವರು ಗುರುಗಳು ಆ ಯೋಧ ಧೌಮ್ಯರು ಉಪಮನ್ಯುವಿಗೆ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದವನ್ನು ಮಾಡ್ತಾರೆ. ನಿನಗೆ ಸಕಲ ವೇದದ ಅರ್ಥಗಳು ಕೂಡ
ಹೊಳೆಯಲಿ, ನಿನಗೆ ಸಪರೇಟ್ ಬೇರೆ ಇನ್ನೊಂದು ಅಧ್ಯಯನ ಮಾಡಬೇಕಾಗಿಲ್ಲ, ನೀನೆಲ್ಲ ಪರೀಕ್ಷೆಗಳಲ್ಲೂ ಕೂಡ ಉತ್ತೀರ್ಣನಾಗಿದ್ದಿ ಅಂತ ಹೇಳಿ ಅನುಗ್ರಹವನ್ನು ಮಾಡಿ ಅವನನ್ನ ಕಳಿಸ್ತಾರೆ ಗುರುಕುಲದಿಂದ. ಅವನು ವಿಶೇಷವಾಗಿ ಸಾಧನೆಯನ್ನು ಮಾಡ್ತಾನೆ. ಹೀಗೆ ಗುರುಗಳು ಹಿಂದಿನ ಕಾಲದಲ್ಲೆಲ್ಲ ಅಂದ್ರೆ ಋಷಿಮುನಿಗಳ ಕಾಲದಲ್ಲಿ ಅವರಿಗೆ ಸಪರೇಟ್ ಆಗಿ ಪಾಠ ಮಾಡುವುದು ಅಂತೇನಿಲ್ಲ. ಈ ರೀತಿಯಾಗಿ ಪರೀಕ್ಷೆಯನ್ನು ಮಾಡಿ ಅದರಲ್ಲಿ ಅವನು ಉತ್ತೀರ್ಣನಾದ ಅಂತ ಹೇಳಿದ್ರೆ ಅವನಿಗೆ ಅನುಗ್ರಹ ಮಾಡ್ತಾರೆ. ಯಾಕಂದ್ರೆ ಅವರು ಅಷ್ಟು ಶಕ್ತಿ ಇತ್ತು ಅವರಲ್ಲಿ, ಅಷ್ಟು ಸಾಧನೆಯನ್ನು ಮಾಡಿದವರು, ಭಗವಂತನನ್ನ ಮನಸ್ಸಿನಲ್ಲಿ ಹೃದಯದಲ್ಲಿ ಕಂಡವರು. ಅದರಿಂದ ಅಂತಹ ಅನುಗ್ರಹವನ್ನು ಮಾಡ್ತಾ ಇದ್ರು. ಅದರಿಂದ ಅಂತಹ ಅನುಗ್ರಹವನ್ನು ಪಡೆದು ಶಿಷ್ಯರೆಲ್ಲ ಉತ್ತೀರ್ಣರಾಗ್ತಿದ್ರು. ನಾವೆಲ್ಲ ಈಗ ಅಂತಹ ಗುರುಗಳು ನಮಗೆ ಸಿಗುವುದಿಲ್ಲ, ಅಂತಹ ಶಿಷ್ಯರು ನಮಗೆ ಸಿಗುವುದಿಲ್ಲ. ಆದರೆ ಇದರಿಂದ ಯಾವ ರೀತಿಯಾಗಿ ನಮ್ಮ ಹಿಂದಿನ ಸನಾತನ ಧರ್ಮದಲ್ಲಿ ಗುರುಕುಲ ಅಧ್ಯಯನಗಳು ನಡೀತಿತ್ತು, ಋಷಿಗಳು ಯಾವ ರೀತಿ ತಮ್ಮ ಶಿಷ್ಯರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ರು, ಆ ಗುರು ಶುಶ್ರೂಷೆಯಿಂದ ಯಾವ ರೀತಿಯಾಗಿ ಅನುಗ್ರಹವನ್ನು ಪಡೆದಿದ್ರು ಅನ್ನೋದನ್ನ ನಮಗೆ ತಿಳಿಯುತ್ತದೆ. ಆದ್ರಿಂದ ಅಂತಹ ಋಷಿಮುನಿಗಳ ಈ ಒಂದು ಅನುಗ್ರಹದ ಚಿಂತನೆಯನ್ನ, ಅವರ ಗುರು ಸೇವೆಯ ಚಿಂತನೆಯನ್ನ ನಾವೆಲ್ಲ ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಕೂಡ ಈ ರೀತಿಯಾದಂತಹ ಒಂದು ಸೇವೆಯನ್ನ ಮಾಡುವ ಅವಕಾಶ, ಅದರೊಟ್ಟಿಗೆ ದೇವರ ಅನುಗ್ರಹ, ನಮಗೂ ಒಂದಷ್ಟು ದೇವರ ವಿಚಾರಗಳು, ನಮ್ಮ ಸನಾತನ ಧರ್ಮದ ವಿಚಾರಗಳು ನಮ್ಮ ಕಿವಿಗೆ ಬೀಳುವಂತಹ ಅನುಗ್ರಹ ನಮಗೆ ಸಿಗ್ತದೆ. ಯಾವಾಗಲೂ ನಾವು ಬೇರೆ ಎಲ್ಲ ರೀತಿಯ ಸೇವೆಯನ್ನು ಮಾಡ್ತೇವೆ, ಆ ಎಲ್ಲ ಸೇವೆ ಮಾಡ್ತೇವೆ, ಅದರೊಟ್ಟಿಗೆ ನಾವು ನಮ್ಮ ಧರ್ಮದ ಬಗ್ಗೆ ಒಂದಷ್ಟು ತಿಳಿದು ಆಗ ಸೇವೆಯನ್ನು ಮಾಡಿದಾಗ ಒಂದಷ್ಟು ಅದರ ಅನುಗ್ರಹ ಜಾಸ್ತಿ ಆಗ್ತದೆ. ಜ್ಞಾನ ಅನ್ನುವಂಥದ್ದು ಅದು ವಿಶೇಷವಾಗಿ ಸಂಪಾದನೆಯನ್ನು ಮಾಡಬೇಕು. ಜ್ಞಾನೇನೇವ ಪರಂಪದಂ ಅಂತ ಹೇಳುವ ಹಾಗೆ, ಅಂತಹ ಜ್ಞಾನ ಇಲ್ಲದೆ ಬೇರೆ ಯಾವ ನಾವು ಸೇವೆಯನ್ನು ಮಾಡಿದರೂ ಕೂಡ ಫಲ ಇದೆ, ಆದರೆ ಅದು ಪರಿಪೂರ್ಣವಾಗಿ ಸಿಗುವುದಿಲ್ಲ. ಆದ್ದರಿಂದ ಅಂತಹ ಒಂದು ಶಾಸ್ತ್ರ, ನಮ್ಮ ಧರ್ಮದ ವಿಚಾರಗಳು ನಮ್ಮ ಕಿವಿಗೆ ಸದಾ ಬೀಳ್ತಾ ಇರಲಿ, ಈ ಒಂದು ಅನುಗ್ರಹ ಈ ಶ್ರವಣದಿಂದ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಮುಂದಿನ ಚಿಂತನೆಯನ್ನು ನಾಳೆ ದಿವಸ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.